ನಾಳೆ ಮನೇಲಿರೋ ಎಲ್ಲ ಕೆಲಸದವ್ರಿಗೂ ರಜಾ ಹೇಳಬೇಕು. ಅದಕ್ಕೆ ಆ ಕೆಲಸನ ನೀವು ಮಾಡಿ. ನೀಲಕಂಠ, ಬೆಳ್ಳಿನ ಕೊಲ್ಲೋ ಜವಾಬ್ದಾರಿ ನಿಂದು. ಒಂದ್ಸಲ ಕೊಲೆ ಮಾಡಿದವನಿಗೆ ಮತ್ತೊಂದು ಸಲ ಕೊಲೆ ಮಾಡೋದು ಕಷ್ಟ ಏನಾಗಲ್ಲಕ್ಕ. ಗೂಡಲ್ಲಿ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದ್ರಲ್ಲಿ ಎಷ್ಟು ಮಜಾ ಇದೆ ಅಲ್ವಾ? ಅವಳನ್ನ ಸಾಯಿಸೋದನ್ನ ನಾನು ನೋಡಬೇಕು. ಪರವಾಗಿಲ್ಲ ಅಪ್ಪ, ಎಲ್ಲ ಕೆಲಸನೂ ಬೇಗ ಮುಗಿಸಿ ಬನ್ನಿ, ನಾವು ಕಾಯ್ತಿರ್ತೀವಿ. ಸರಿ ಮಗಳೇ. ಮುತ್ತು ಬಂದು ನಮ್ಮನ್ನು ಕೇಳಿದ್ರೆ ಬೆಳ್ಳಿನ ಫಂಕ್ಷನ್ಗೆ ಹೋಗೋಣ ಬಾ ಅಂದರೆ ಬರೋದಿಲ್ಲ ಅಂತ ಹೇಳಿದ್ಲು ಅಂತ ಎಲ್ಲರೂ ಒಂದೇ ರೀತಿ ಸುಳ್ಳು ಹೇಳಬೇಕು. ಆಗಲೇ ಅವ್ನು ನಂಬೋದು. ಸೊ ಫೈನಲಿ ನಾಳೆ ನಾವೆಲ್ಲ ಐಶ್ವರ್ಯ ಕಾಲೇಜ್ ಫಂಕ್ಷನ್ಗೆ ಹೋಗ್ತಿದ್ವಿ. ಬೆಳ್ಳಿ, ನಿನಗೆ ಸೆಂಡ್ ಆಫ್ ಕೊಡೋದಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್. ಹರಿಣಿ, ಭಾರಿ ತಿಂಡಿ ತಿನ್ನು. ಯಾಕೆ ಅಳ್ತಾ ಇದೆಯಾ? ಬೈರ ಏನಾದರೂ ಅಂದ್ರಾ? ನಿಮ್ಮ ಮತ್ತೆ ಏನಾದ್ರು ಬೈದಿದ್ರಾ? ಎಲ್ಲರೂ ಒಂದೇ ಮಮತಾ. ಏನೋ ಪೂಜೆ ಇದೆ ಅಂತ ಹೇಳಿ ಕರ್ಕೊಂಡು ಬಂದರು. ಆದರೆ ನೋಡಿದ್ರೆ ಇಲ್ಲಿ ಯಾವ ಪೂಜೆನೂ ಇಲ್ಲ, ಏನೂ ಇಲ್ಲ. ಅಜ್ಜಿ ತಾತನೂ ಅಷ್ಟೇ. ಆಸ್ತಿ ಸಿಗುತ್ತೆ ಅಂತ ಅತ್ತೆ ಮಾತು ಕೇಳ್ಕೊಂಡಿದ್ದಾರೆ. ನಂಜುನ್ ಮಾವ ಮನೆಗೆ ಬಂದಾಗ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರೋ ಹಾಗಿತ್ತು. ಏನು ಪ್ಲ್ಯಾನೇ? ಅವರೆಲ್ಲರೂ ಸೇರಿ ಬೆಳ್ಳಿಗೇನಾದರೂ ತೊಂದರೆ ಮಾಡಿಬಿಡ್ತಾರೆ ಅಂತ ನನಗೆ ತುಂಬ ಭಯ ಆಗ್ತಿದೆ. ಇವರೆಲ್ಲರೂ ಸೇರಿ ಬೆಳ್ಳಿನ ಜೀವಂತವಾಗಿ ಉಳಿಸೋದಿಲ್ಲ. ನಾವು ಹೇಗಾದರೂ ಮಾಡಿ ಬೆಳ್ಳಿ ಜೀವನ ಕಾಪಾಡಲೇಬೇಕು. ನೋಡು, ಆ ಥರ ಎಲ್ಲ ಏನೂ ಆಗಲ್ಲ ಅರಿಣಿ. ನೀನೇನೇನು ಯೋಚನೆ ಮಾಡಬೇಡ. ನಿಂಗೆ ಇನ್ನೂ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲ ಮಮತಾ. ಎಲ್ಲರೂ ರಣಹದ್ಗಳ ಥರ ಕಿತ್ತು ತಿನ್ನೋಕೆ ಕಾಯ್ತಾ ಇದ್ದಾರೆ. ಪೂಜೆಗಿನ್ನೂ ಒಂದು ವಾರ ಇದೆ ಅಂತಂದ್ಮೇಲೆ ಇಷ್ಟು ಬೇಗ ನಾನು ಇಲ್ಲಿ ಕರ್ಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಹೇಳು? ಬೆಳ್ಳಿನ ನೋಡ್ಕೊಳ್ಳೋಕೆ ಇದ್ದಿದ್ದು ನಾನೊಬ್ಳೆ. ನನ್ನನ್ನು ಆ ಮನೆಯಿಂದ ಸಾಗಾಕಿದ್ರೆ ಆಗ ಬೆಳ್ಳಿ ಒಂಟಿ ಆಗ್ತಾಳೆ. ಅದಕ್ಕೆ ಇವರೆಲ್ಲ ಸೇರಿ ಈ ರೀತಿ ನಾಟಕ ಆಡಿರೋದು. ಇದುವರೆಗೂ ಎಲ್ಲರೂ ಸೇರಿ ಬೆಳ್ಳಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಆದರೆ ಎಲ್ಲ ಸಮಯದಲ್ಲೂ ಆ ತಾಯಿನೇ ಕಾಪಾಡಿರೋದು. ಈಗಲೂ ಅಷ್ಟೇ, ಆ ತಾಯಿನೇ ಕಾಪಾಡೋದು. ಎಲ್ಲ ತಾಯಿ ಮೇಲೆ ಭಾರ ಹಾಕಿದ್ದೀನಿ. ಬೆಳ್ಳಿಗೇನೋ ಆಗದಿದ್ರೆ ಅಷ್ಟೇ ಸಾಕು ಅಂತ. ನಿಮ್ಮ ಖರ್ಚಿಗೆ ಅಂತ ಅಮ್ಮ ದುಡ್ಡು ಕೊಟ್ಟಿದ್ದಾರೆ. ನಾಳೆ ನಾಡಿದ್ದು ನಿಮಗೆ ರಜಾ. 2 ದಿನ ನಾವು ಯಾರೂ ಇರೋದಿಲ್ಲ. ಉಳ್ದವ್ರಿಗೂ ಹೇಳಿಬಿಡಿ. ಸರಿ ಅಮ್ಮವ್ರೆ, 2 ದಿನ ಮಟ್ಟಿಗೆ ಎಲ್ಲೋಯ್ತೀರಾ? ತಲೆಹರಟೆ ಎಲ್ಲ ಬೇಡ, ಹೇಳ್ದಷ್ಟು ಮಾಡಿ ಹೋಗಿ. ಮನೇಲಿರೋರ್ನೆಲ್ಲ ಖಾಲಿ ಮಾಡಿಸಿದಾಯ್ತು. ನೀನು ಉಳಿದಿರೋದು ಬೆಳ್ಳಿನ ಮೇಲೆ ಕಳಿಸೋದು. ಮಾಯಾ, ಇಲ್ಲಾಡು, ಈ ಸರ ಎಷ್ಟು ಚೆನ್ನಾಗಿದೆ. ನಾನು ಇವತ್ತು ಇದನ್ನೇ ಹಾಕೋತೀನಿ. ಅದಕ್ಕೆ ಇದನ್ನು ನಾನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕೊಡು. ಮಾಯಾ, ನಾನು ಹಾಕೊಂಡಿರೋ ಇಯರಿಂಗ್ಸ್ಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ನಾನು ಹಾಕೊಂಡಿರೋ ಸೀರೆ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಕೊಡಿ. ಇಲ್ಲಿ ನೋಡಿಲಿ, ನಾನು ಇವತ್ತು ಹಾಕೋತೀನಿ, ನೀನು ನಾಳೆ ಹಾಕೋ ಆಯ್ತಾ? ಅದಕ್ಕೆ ಪ್ಲೀಸ್, ಅದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಾಯಾ, ಎಲ್ಲ ಇಷ್ಟೊಂದು ಗಡಿಬಿಡಿಯಲ್ಲಿ ರೆಡಿ ಆಗ್ತಿದಾರಲ್ಲ, ಏನು ವಿಶೇಷ ಇರ್ಬೋದು? ಇಲ್ಲಿ ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವೇ ಹೇಳಬೇಕು. ಯಾರೋ ಒಬ್ರು ಹಾಕ್ಕೊಂಡ್ರೆ ಆಯಿತು. ಅದಕ್ಕೆ ಯಾಕೆ ಹೀಗೆ ಮಕ್ಕಳ ಥರ ಕಿತ್ತಾಡ್ತಾ ಇದ್ದೀರಾ? ಅಕ್ಕ, ಅವ್ರ ಒಡವೆ ಜಗಳ ಯಾವಾಗಲೂ ಇದ್ದಿದ್ದೆ. ಅವರವರೇ ತೀರ್ಮಾನ ಮಾಡ್ಕೊಳ್ತಾರೆ. ನೀನು ತಲೆ ಕೆಡಿಸ್ಕೋಬೇಡ. ಅಕ್ಕ, ಕಾರ್ ರೆಡಿಯಾಗಿದೆ, ಹೋಗಿ ನೋಡ್ಕೊಂಬಂದ್ಬಿಡ್ಲಾ? ಸರಿ. ಶರ್ಮಿಳಾ ಎಲ್ಲ ಹೇಳಿದಳ? 2 ದಿನ ರಜೆ ಇದೆ, ಮನೆ ಕಡೆ ತಲೆನೂ ಹಾಕ್ಕೊಡ್ದು. ಹೊರಡಿ. ಸರಿ ಅಮ್ಮ. ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ.
ಏನು? ಒಂದಷ್ಟು ಜನ ಕೆಲಸದವರು ರಜಾ ಅಂತ ಹೋದ್ರು. ನಾನೇ ಕೊಟ್ಟಿದ್ದು. ನಿನಗೆ ಹೇಳ್ಬಿಟ್ಟು ಕೊಡ್ಬೇಕಿತ್ತೇನು? ಹಾಗಲ್ಲ ಅತ್ತೆ, ನೀವೆಲ್ಲ ರೆಡಿ ಆಗ್ತಿದ್ದೀರಾ. ಏನು ವಿಷಯ ಏನಾದರೂ ಇದ್ದರೆ ನಾನೇ ಹೇಳ್ತೀನಿ. ನಾವು ಎಲ್ಲಿಗಾದ್ರೂ ಹೊರಡೋಕೆ ಮುಂಚೆ ನೀನು ಈ ಅನಿಷ್ಟ ಮುಖನ ನನಗೆ ತೋರಿಸ್ಬೇಡ. ಹೊರಡೋ. ಈಗ ಹೇಳ್ತೀನಿ ಕೇಳು. ಐಶ್ವರ್ಯನ್ ಕಾಲೇಜಲ್ಲಿ ಕಲ್ಚರಲ್ ಫೆಸ್ಟ್ ನಡೀತಾ ಇದೆ. ಅದರಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ನಾವೆಲ್ಲರೂ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅತ್ತೆ, ಇವಳು ಹಳ್ಳಿ ಹುಡುಗಿ. ನೀವು ಈ ರೀತಿ ಇಂಗ್ಲೀಷಲ್ಲಿ ಹೇಳಿದ್ರೆ ಅವಳಿಗೆ ಏನು ಅರ್ಥ ಆಗಬೇಕು? ಬೆಳ್ಳಿ, ಕನ್ನಡದಲ್ಲಿ ಅದೇನೋ ಅಂತಾರಲ್ಲ, ಸಾಂಸ್ಕೃತಿಕ ಸಮಥಿಂಗ್. ಅದೇ ಡ್ಯಾನ್ಸು ಸಾಂಗ್ ಎಲ್ಲ ಮಾಡ್ತಾರಲ್ಲ, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಅದು ನೋಡಕ್ಕೆ ಹೋಗ್ತಿದ್ದೀವಿ. ನಾವು ಯಾರು ಮನೇಲಿರಲ್ಲ ಬೆಳ್ಳಿ, ಅದಕ್ಕೆ ಕೆಲಸದವ್ರಿಗೆ ರಜಾ ಅಂತ ಹೇಳಿ ಕಳಿಸಿದ್ದು. ಅಕ್ಕ, ನೀನು ಡ್ಯಾನ್ಸ್ ಮಾಡ್ತೀಯ ಬೆಳ್ಳಿ? ಅಮ್ಮ, ಬೆಳ್ಳಿನೂ ಡ್ಯಾನ್ಸ್ ಮಾಡ್ತಾಳಂತೆ, ಕರ್ಕೊಂಡು ಹೋಗೋಣ. ಶರ್ಮಿಳಾ, ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಮನೆ ನೋಡ್ಕೊಳ್ಳೋಕ್ಕೆ ಯಾರಾದರೂ ಒಬ್ರು ಇರಬೇಕಲ್ಲ, ಅದಕ್ಕೆ ನೀನು ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳ್ಳಿ, ಮುತ್ತುಮವ ಕೆಲಸ ಮುಗ್ದಿದ ತಕ್ಷಣ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮನೆಗೆ ಬಂದಾಗ ಊಟ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ವಾ? ಅದನ್ನ ಯಾರು ಮಾಡ್ತಾರೆ? ಅದಕ್ಕೆ ನೀನು ಮನೇಲಿರು. ನಾವು ಬರಬೇಕಾದ್ರೆ ಫೋನ್ ಮಾಡ್ತೀವಿ, ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿರು, ಸರಿನಾ? ಅಕ್ಕ, ಎಲ್ಲ ರೆಡಿ ಆಗಿದೆ, ಹೊರಡೋಣವಾ? ಹಾಂ. ಅತ್ತೆ, ನೀವೆಲ್ಲರೂ ಹೋಗ್ತಿದ್ದೀರಾ ಅಂದರೆ ಇಡೀ ಮನೇಲಿ ನಾನು ಒಬ್ಬಳೇ ಇರೋಕ್ಕೆ ಭಯ ಆಗತ್ತತ್ತೆ. ನಾನು ನಿಮ್ಮ ಜೊತೆ ಬರಲ್ಲ. ಈ ಮನೇಲಿ ಇರೋದಕ್ಕೆ ನಿನಗೆ ಭಯಾನಾ? ಯಾಕೆ? ಈ ಮನೇಲಿ ಏನು ದೆವ್ವ ಇದೆಯಾ, ಭೂತ ಇದೆಯಾ? ಒಂದು ವೇಳೆ ದೆವ್ವ ಭೂತ ಬರೋದಿದ್ರೆ ಸತ್ತೋಗಿರೋ ನಿಮ್ಮಮ್ಮ ನಿಮ್ಮ ಅಜ್ಜಿ ಬರ್ತಾರೆ. ಅವ್ರು ಬಂದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರು, ಅಲ್ವಾ ಮಾಯಾ? ಬೆಳ್ಳಿ, ನಿನಗೆಲ್ಲ ದೇವ್ರುಗಳು ಪರಿಚಯ ಅಲ್ವಾ? ನೀನು ಒಂದ್ಸಲಿ ಕೂಗು, ದೇವ್ರುಗಳೆಲ್ಲ ಓಡ್ ಬರ್ತಾರೆ. ನೀನೇನು ಯೋಚನೆ ಮಾಡಬೇಡ. ಮಾಯಾ, ಸುಮ್ಮನೆ ಮಾತು ಬೆಳ್ಕೊಂಡು ಸುಮ್ಮನೆ ಕೂತಿರ್ತೀರಲ್ಲ ಇಲ್ಲೇನೆ. ಈಗಾಗಲೇ ಟೈಮ್ ಆಗ್ತಿದೆ, ಎದ್ದು ಬರ್ರಿ. ಅಕ್ಕ, ಕರ್ಕೊಂಬಕ್ಕ. ನಿನ್ನನ್ನು ಇದೇ ಕೊನೆ ಸರ್ತಿ ನೋಡ್ತಿದ್ದೀನಿ ಬೆಳ್ಳಿ. ಲಾಸ್ಟ್ ಟೈಮ್. ಟಾಟಾ. ಈ ಸಲ ನಿನ್ನ ಕೆಲಸನ ತುಂಬ ಹುಷಾರಾಗಿ ನಿಭಾಯಿಸ್ಬೇಕು. ಯಾಕೆಂದರೆ ಅವಳನ್ನು ನೇರವಾಗಿ ಎದುರಿಸಕ್ಕೆ ಹೊರಟಿದ್ಯಾ. ಒಂದು ವೇಳೆ ಅವಳೇನಾದರೂ ಸಾಯದೆ ಬದುಕು ಬಂದರೆ ಮೊದಲು ಹೇಳೋದು ನಿನ್ನ ಹೆಸರೇ. ನೀಲಕಂಠ, ನಿನಗೆ ಎರಡೇ ದಾರಿ ಇರೋದು. ಒಂದು, ಅವಳನ್ನು ಮುಗಿಸ್ಬೇಕು, ಇಲ್ಲ ಜೈಲಿಗೆ ಹೋಗಬೇಕು. ನೀನು ರಿಸ್ಕ್ ತಗೋಬಾರ್ದು ಅಂತ ನಿನಗೆ ಹೇಳ್ತಾ ಇದ್ದೀನಿ. ನಾವು ಆದಷ್ಟು ಬೇಗ ಮಾಯಾ ಮುತ್ತು ಮದುವೆ ಮಾಡಿ ಮುಗಿಸ್ಬೇಕು. ಮಾಯನ ಮದುವೆ ಬಗ್ಗೆ ನನಗೂ ಚಿಂತೆ ಇದೆ ಅಕ್ಕ. ಬೆಳ್ಳಿ ಈಗ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ಅವಳನ್ನ ಕಾಪಾಡೋದಕ್ಕೆ ಯಾರೂ ಬರೋದಿಲ್ಲ. ನಾನು ಅವಳನ್ನ ಸಾಯಿಸಿ ಗುಂಡಿಲಿ ಮುಚ್ಚೋದನ್ನು ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ತೀನಿ. ನೀವು ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ. ನೀನು ರೌಡಿಗಳಿಗೆಲ್ಲ ಹೇಳಿದ್ಯಾ ತಾನೇ? ಹೇಳಿದ್ದೀನಕ್ಕ. ಇವತ್ತು ರಾತ್ರಿ ಅವಳ ಕಥೆನ ಮುಗಿಸೋದೆ. ಈ ಸಲ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಸಲೀಸಾಗಿ ನಡೆದೋಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಅಪ್ಪ. ಮಾವ, ಬೆನ್ನಿಗೆ ಬಿದ್ದು ಬೇತಾಳ ಥರ ಹರಣಿ ಯಾವಾಗಲೂ ಅವಳು ಹಿಂದೆನೇ ಬಿದ್ದು ಸಾಯ್ತಾ ಇದ್ಲು. ಅವಳನ್ನ ಮನೆಯಿಂದ ಹೊರಗೆ ಹಾಕಾಯ್ತು.
ಯಾವುದೇ ಕಾರಣಕ್ಕೂ ಆ ಮನೆ ಕೆಲಸದವ್ರನ್ನ ಮಾತ್ರ ಬಿಡಬೇಡಿ. ಯಾವುದೇ ಕಾರಣಕ್ಕೂ ಈ ಸಲ ಅವಳು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಆಗಾಗ ಏನು ನಡೀತಾ ಇದೆ ಅಂತ ವಿಷಯ ತಿಳಿಸ್ತೀನಿ. ನೀವಿನ್ನು ಹೊರಡಿ. ಸರಿಯಪ್ಪ. ಹುಷಾರು ನೀಲ್ಕಂಠ. ಸರಿ ಅಕ್ಕ. ನಮಸ್ಕಾರ ಬಾಸ್. ಹೇಳಿದ ಕೆಲಸ ಏನಾಯ್ತು? ನಮ್ಮ ಹುಡುಗರು ಗುಂಡಿದಾಗೆ ಕಾಲ ಕಾಯ್ತಾ ಇದಾರೆ. ನೀವು ಒಂದೇ ಅಂತ ಕಾಯ್ತಾ ಇದಾರೆ ಅಷ್ಟೇ. ಸರಿ, ಇವತ್ತು ಯಾವುದೇ ಕಾರಣಕ್ಕೂ ಆ ಬೆಳ್ಳಿ ನಮ್ಮಿಂದ ತಪ್ಪಿಸ್ಕೋಬಾರ್ದು. ಬಾ ಕೂತ್ಕೋ. ಸರಿ ಸರ್. ಈ ಸಮಯದಲ್ಲಿ ಏನೇ ನನ್ನ ಜೊತೆಯಲ್ಲಿರೋದು, ಇದೆಲ್ಲನೂ ಎದುರಿಸೋ ಧೈರ್ಯ ಕೊಡು ತಾಯಿ. ಎಲ್ರೂ ನನ್ನ ಬಿಟ್ಟುಟ್ಟೋಗಿದ್ದಾರೆ. ಈಗ ನೀನೇ ನನ್ನ ಜೊತೆನಲ್ಲಿರೋದು. ಬೇಡ, ಲೈಟ್ ಆನ್ ಆಗಿದ್ರೆ ಸ್ವಲ್ಪ ಭಯ ಆದರೂ ಕಮ್ಮಿ ಆಗತ್ತೆ. ಹಾಗೆ ಇರಲಿ. ಕೊನೆ ಪಕ್ಷ ಮುತ್ತು ಮಾವ ಬಂದ್ರಾದ್ರೂ ಧೈರ್ಯ ಬರುತ್ತೆ. ಆದರೆ ಅವ್ರು ಬಂದರೂ ನನ್ನನ್ನು ಮಾತಾಡ್ಸಲ್ಲ, ನನ್ನ ಕಡೆ ನೋಡೋದು ಇಲ್ಲ. ಅವ್ರ ಮನ್ಸಲ್ಲಿ ಪ್ರೀತಿ ಇದೆ ಅಂತ ಹರಿಣಿ ಹೇಳಿದ್ಲು. ಆದ್ರೆ ನಿಜನೋ ಸುಳ್ಳೋ ಒಂದು ಗೊತ್ತಿಲ್ಲ. ಮುತ್ತು ಮಾವಂಗೋಸ್ಕರ ಇನ್ನೆಷ್ಟು ಜನ್ಮ ಬೇಕಾದ್ರೂ ಕಾಯ್ತೀನಿ. ನನ್ನ ಮನಸ್ಸಿನ ಮುತ್ತು ಮಾವ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ನನಗಾಗ್ತಿರೋ ಸಂಕಟ. ಚಿತ್ರ ಕಂಡೈರಿ, ಲಾಯರ್ ಹತ್ರ ಹೋಗಿ ಹೇಳಿದ್ದು, ಇದೆಲ್ಲ ವಿಚಾರನೂ ನಾನು ಏನಕ್ಕೆ ಹೇಳಿದೆ ಅಂತ ಒಂದೇ ಒಂದ್ಸರಿ ಮಾವ ಯೋಚನೆ ಮಾಡಿದ್ರೆ ಅವ್ರಿಗೆ ಉತ್ತರ ಸಿಗತ್ತೆ. ಆದರೆ ಅವ್ರ ಅಕ್ಕಪಕ್ಕ ಇರೋರು ಒಂದು ಸುಳಿವು ಸಿಗದೆ ಇರೋ ಹಾಗೆ ಅವ್ರನ್ನ ನಂಬಿಸಿ ಮೋಸ ಮಾಡ್ತಿದ್ದಾರೆ. ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ? ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಮಾವ. ಈ ಉಸಿರಿರೋದೇ ನಿಮಗೋಸ್ಕರ ಮಾವ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಿಮ್ಮ ಕಣ್ಣು ಹಿಂದೆ ನಡೀತಿರೋ ನಾಟಕನ ನಿಮಗೆ ತಿಳಿಸೋ ಪ್ರಯತ್ನ ಮಾಡೇ ಮಾಡ್ತೀನಿ. ಈ ನನ್ನ ಪ್ರಯತ್ನದಲ್ಲಿ ನಾನು ಸಾಯ್ಬೋದು, ಈ ಮನೆನೇ ಬಿಟ್ಟು ಹೋಗ್ಬೋದು. ಆದ್ರೆ ನನ್ನ ಮನಸ್ಸು ನಿಮ್ಮ ಸುತ್ತಾನೇ ಇರುತ್ತೆ ಮಾವ. ದೊಡ್ಡ ಮನೇಲಿ ನಾನೊಬ್ಳನ್ನೇ ಬಿಟ್ಟು ಹೋಗಿದ್ದಾರೆ. ಭಯ ಆಗ್ತಿದೆ. ನಾನು ಏನು ಅನ್ಯಾಯ ಮಾಡಿದ್ದೀನಿ? ಯಾಕೆ ಎಲ್ರು ನನಗೆ ಹೀಗೆ ಮಾಡ್ತಾರೆ? ಇದನ್ನೆಲ್ಲ ಹೋಗಿ ಹೇಳೋಣ ಅಂದ್ರೆ ಮುತ್ತು ಮಾವನೂ ಇಲ್ಲ, ಅವರು ಎಲ್ಲೋ ಕೆಲಸ ಅಂತ ಹೊರಟೋಗಿದ್ದಾರೆ.
ಇದ್ರೂ ಹತ್ರ ಸರಿಯಾಗಿ ಮಾತಾಡಲ್ಲ. ಯಾರ ಹತ್ರ ಅಂತ ಮಾತಾಡ್ಲಿ ನೀನು ಇಲ್ಲ. ಇಲ್ಲ ನನ್ನ ಹಣೆ ಬರ. ನೋಡಿ, ನೀವು 3 ಜನ ಹೋಗಿ ಗುಂಡಿ ತೆಗಿಬೇಕು. ಹಾಂ, ಆದಷ್ಟು ಬೇಗ ನೀವಿಬ್ರು ನನ್ನ ಜೊತೆ ಬರಬೇಕು. ಆ ಬೆಳ್ಳಿನ ಸಾಯಿಸಿ ಆ ಹೆಣ ತಗೊಂಡೋಗಿ ಅದರಲ್ಲಿ ಮುಚ್ಚಬೇಕು. ಸರಿ ಅಣ್ಣ, ಹೋಗಿ ಬೇಗ ಬರ್ರಿ ನೀವಿಬ್ರು. ಯಾರಿರ್ಬೋದು? ಮುತ್ತು ಮಾವ ಏನಾದರೂ ಬಂದ್ರ? ಯಾರು ಯಾರು? ನಾನಮ್ಮ ನೀಲ್ಕಂಠ, ಮಾಯವರಪ್ಪ. ಹಾ, ಬಂದೆ. ಏನಮ್ಮ, ನಾನು ಅಷ್ಟೊತ್ತಿಂದ ಬಾಗಿಲು ತಟ್ತಾನೆ ಇದ್ದೀನಿ. ಓ, ನಿದ್ದೆ ಮಾಡಿಬಿಟ್ಟಿದ್ಯಾ? ಇಲ್ಲ, ಅದು ಬಾಗಲ್ ಸರಿಯಾಗಿ ಕೇಳಿಸ್ಲಿಲ್ಲ, ಅದಕ್ಕೆ ತಡ ಆಯಿತು. ಓಹೋ, ಐಶ್ವರ್ಯನ್ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೋದ್ರಿ, ನೀವು ಹೋಗ್ಲಿಲ್ವಾ? ಹೋಗಿದ್ದೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಒಂದು ತುಂಬ ಮುಖ್ಯವಾದ ಕೆಲಸ ಇತ್ತು, ಅದನ್ನು ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ಊಟ ಮಾಡ್ಕೊಂಡು ಬಂದ್ರಾ? ಇಲ್ಲ ಅಂದರೆ ಅಡುಗೆ ಮಾಡ್ಲಾ? ಬೇಡಮ್ಮ, ಬೇಡ ಬೇಡ. ನಮ್ಮ 3 ಜನದ್ದು ಊಟ ಆಗಿದೆ. ಸದ್ಯಕ್ಕೆ ನೀನು 1 ಲೋಟ ಹಾಲು ಕಾಯಿಸ್ಕೊಂಡು ಬರ್ತೀಯಾ? ಸರಿ ಮಾವ. ಅಣ್ಣ, ನೀವಿಬ್ರು ಹಾಲು ಕುಡಿತೀರಾ? ಅಯ್ಯೋ, ಅವ್ರಿಗೆ ಹಾಲು ಕುಡಿದು ಅಭ್ಯಾಸವೇ ಇಲ್ಲ, ಯಾವಾಗಲೂ ಬರೀ ಹಾಲು. ಅದ್ರ ಬಗ್ಗೆ ನಿನಗೆ ಬೇಡ, ಹೋಗು ಹಾಲು ಕಾಯಿಸ್ಕೊಂಡು ಬಂದ್ಬಿಡೋಗಮ್ಮ. ಅಯ್ಯೋ ಪಾಪ. ಅಂಟ್ರು ಅಣ್ಣ, ಗುಂಡಿ ತೋಡಿದಾರ, ಹೋಗಿ ನೋಡ್ಕೊಂಡು ಬಾಪ್ಪ. ಆಯ್ತಣ್ಣ. ಕತ್ತಾಳೆ ಅಣ್ಣ, ಮುಹೂರ್ತ ಕೂಡು ಬಂದಿದೆ ಕಣೋ, ದ್ವಾರ ಬಂದ್ ಮಾಡಪ್ಪ. ಓಕೆ ಅಣ್ಣ. ಅಳಿಯಂದ್ರ ಜೊತೆ ನಡಿಬೇಕಾದ ನನ್ನ ಮಗಳ ಮದುವೆ ಆಗಾಗ ನಿಂತೋಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ ಬೆಳ್ಳಿ? ಗೊತ್ತಿಲ್ಲ. ಆದರೆ ನನಗೆ ಗೊತ್ತಲ್ಲ. ನಿಮಗೆ ಗೊತ್ತಾ? ಏನು? ನೀನಿನ್ನೂ ಜೀವಂತವಾಗಿ ಬದುಕಿದೀಯಲ್ಲ, ಅದಕ್ಕೆ.